ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಯಾರು ಏನನ್ನೂ ಒತ್ಕೊಂಡು ಬರಲಿಲ್ಲ, ಇಲ್ಲಿಂದ ಹೋಗುವಾಗ ಏನನ್ನೂ ಒತ್ಕೊಂಡು ಹೋಗೋದಿಲ್ಲ. ಇರುವಷ್ಟು ದಿವಸ ಸುಖ ಶಾಂತಿ ಆನಂದವಾಗಿರೋಣ. ಅಷ್ಟೈಶ್ವರ್ಯ, ಒಳ್ಳೆ ಸ್ನೇಹಿತರು, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಮಾಜ, ಒಳ್ಳೆ ಕೆಲಸ, ಒಳ್ಳೆ ಸನ್ನಡತೆ, ಇದೆಲ್ಲ ಐಶ್ವರ್ಯ. ಇದೇ ಅಷ್ಟೈಶ್ವರ್ಯ. ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಅಲ್ಲ. ಒಳ್ಳೆ ಗಂಡತಿನೂ ಕೂಡ ಒಂದು ಐಶ್ವರ್ಯವೇ. ಮನೆಗೆ ಗಂಡ ಸುಸ್ತಾಗಿ ಬಂದಾಗ ಬನ್ರಿ ತಗಡೆ ಕಾಫಿ, ಆಮೇಲೆ ಹೆಂಗಿತ್ತು ಅಂತ ಸುಖವಾಗಿ ನಗ್ನಗ್ತಾ ಮಾತಾಡ್ಸಿದ್ರೆ ಗಂಡನ ಕಷ್ಟನೇ ಮರೆತು ಬಿಡ್ತಾನೆ ಈ ಪುಣ್ಯ. ಆಫೀಸನ್ನ ಮನೆಗೆ ತರುವುದೇ ಇಲ್ಲ, ಹೆಂಡತಿ ಮಕ್ಕಳ ಮುಖ ನೋಡ್ಬಿಟ್ಟು. ಇನ್ನು ಕೆಲವರು ಅವರೇ ಅಯ್ಯೋ ಮುಖ ನೋಡ್ತಿದ್ದಂಗೆ ಆಫೀಸಲ್ಲಿ ಜಗಳ ಆಡಿರೋದೆಲ್ಲ ಜ್ಞಾಪನಕ್ಕೆ ಬರ್ತದೆ. ಇಲ್ಲೂ ಜಗಳ, ಅಲ್ಲೂ ಜಗಳ, ಇಲ್ಲೂ ನೆಮ್ಮದಿ ಇಲ್ಲ, ಅಲ್ಲೂ ನೆಮ್ಮದಿ. ಹಾಗಾಗಿ ಅಷ್ಟೈಶ್ವರ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಸಮಾಜ, ಅಕ್ಕಪಕ್ಕದ ಮನೆಯವರು, ಒಳ್ಳೆ ಕೆಲಸ, ಇದೆಲ್ಲ ಐಶ್ವರ್ಯ ಸಮಾನ. ಹಾಗಾಗಿ ಅಂತ ಅಷ್ಟೈಶ್ವರ್ಯವನ್ನ ಬಿಟ್ಟು ನಂಜುಂಡಯ್ಯನವರು ಈ ದಿವಸ ಮುಖ್ಯ ಶಿಕ್ಷಕರಾಗಿ ವೃತ್ತಿಯನ್ನ ಮಾಡಿದವರು ನಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ. ಅವರ ಆತ್ಮ ಭಗವಂತನ ಲೀನವಾಗಿ ಆದಷ್ಟು ತಮ್ಮ ಜೀವನವನ್ನ ಆನಂದವಾಗಿ ಸವಸಿರುವಂತಹ ತಂದೆ ಹೇಳಿದ್ರು. 80 ಮೇಲೆ ಬದುಕಿದ್ರು ಗುರುಗಳೇ. ಅವ್ರಿಗೆ ರಿಟೈರ್ಡ್ ಆಗಿ ಬಹಳ ವರ್ಷ ಆಗಿತ್ತು, ಆನಂದವಾಗಿದ್ರು, ತೊಂದರೆ ಏನಿಲ್ಲ. ಅವ್ರಂಗ್ ಬದುಕೋಣ ನಾವೆಲ್ಲ, ಅದೆಲ್ಲ ಇತ್ತು. 100 ವರ್ಷ ಬದುಕವ್ರು. 100 ವರ್ಷವನ್ನ ಭಾಗ ಮಾಡೋದು ತಿಳಿದ ಜ್ಞಾನಿಗಳು 10 ವರ್ಷಕ್ಕೆ ಭಾಗ ಮಾಡುದು. 10ರ ಅಳು, 20ರ ನಗು, 30ರ ಪ್ರಾಯ, 40ರ ಸಂಸಾರ, 50ರ ಅಲದಾಟ, 60ಕ್ಕೆ ಕರಳು, 70ಕ್ಕೆ ಮರಳು, 80ಕ್ಕೆ ಮಾಗು, 90ಕ್ಕೆ ಬಾಗು, 100ಕ್ಕೆ ನಿಂತು ಅಂತ ಏನಾದ್ರೂ ಇದ್ರೆ 4 ಜನದ ಮೇಲೆ ಒತ್ಕೊಂಡು ಹೋಗು. ಈಗ ಅವೆಲ್ಲ ಇಲ್ಲ. 2025 60 ವರ್ಷ ಬದುಕುದೇ ದೊಡ್ಡದಾಗದೆ. 60ರ ಮೇಲೆ ಬದುಕ್ತಾ ಇದ್ದೀರಿ ಅಂದ್ರೆ ಎಕ್ಸ್ಟ್ರಾ ಬೋನಸ್ ಅಲ್ಲಿ ಬದುಕ್ತಾವಿ ನಾವು ಅಂತ. ಈಗೆಲ್ಲ ಬಹಳ ಕಷ್ಟ. 20ಕ್ಕೆ ಫಿಗರ್, 40ಕ್ಕೆ ಬತ್ತು ಶುಗರ್. 20ಕ್ಕೆ ಫಿಗರ್, 40ಕ್ಕೆ ಶುಗರ್, 60ಕ್ಕೆ ಯಜಮಾನ್ರು ಡಮಾಲ್. ಆಮೇಲೆ ಲೈಟ್ ಕಂಬದ್ಮೇಲೆ ನನ್ನ ಬ್ಯಾನರ್ ಮತ್ತೆ ಹುಟ್ಟಿ ಬಾ. ಇನ್ನೆಲ್ಲದಪ್ಪ ಬಂದನು ಬೇಡ ಅಂತ ಈ ಜಗತ್ನೇ ಬಿಟ್ಟು ಹೋಯ್ತಾ ಇರುವಾಗ ಪುನಃ ಹೇಳಿದ್ ನಾವು, ಅಪ್ಪು ಹುಟ್ಟಿ ಬಾ, ನೀನು ಮರಳಿ ಬಾ. ಯಾಕೆ ಬರ್ಬೇಕು ಇಲ್ಲಿಗೆ? ಇಲ್ಲಿ ಬಾರದೇ ಇರುವುದನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಮನುಷ್ಯನ ಜನ್ಮ ಕೊಟ್ಟಿರೋದು. ಸ್ವರ್ಗಕ್ಕೆ ಹೋದ್ರು ಮತ್ತೆ ಬರಬೇಕು, ನರಕಕ್ಕೆ ಹೋದ್ರು ಬರಬೇಕು, ವೈಕುಂಠಕ್ಕೆ ಹೋದ್ರು ಬರಬೇಕು. ಮುಮುಕ್ಷತ್ವ ಅಂತ ಒಂದು ಸ್ಥಳವಿದೆ, ಮೋಕ್ಷದ ಸ್ಥಳ. ಅಲ್ಲಿಗೆ ಹೋದ್ರೆ ಮತ್ತೆ ಹುಟ್ಟು ಸಾವಿನಿಂದ ಇಲ್ಲ. ಆ ಬಂಧನ ಕಳ್ಸ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮ ಸಾಧನಾ ಶರೀರ. ಇದು ಸಾಧು ಪ್ರಿಯ ಕೊಟ್ಟದ್ದು. ನೀನು ಆನಂದವಾಗಿ ಬದುಕಿದ್ದು ಹೆಂಡತಿ ಮಕ್ಕಳಿಗೆ ಸಂಪಾದನೆ ಮಾಡಿ ಮಡಗ್ಬಿಟ್ಟು ಬಾ ಅಂತ ನಮ್ಮನ್ನಿಲ್ಲ ಕಳಿಸಿಲ್ಲ. ನೀನು ಮತ್ತೆ ಅಲ್ಲಿಗೆ ಹೋಗದೆ ಇರುವಂತ ಸುಖ ಸಂಪಾದನೆ ಮಾಡ್ಕೊಂಡು ಬಾ, ಆ ಸದ್ಗತಿಯನ್ನ ಸಂಪಾದನೆ ಮಾಡ್ಕೊಂಡು ಬಾ, ದಾನ ಧರ್ಮಾದಿಗಳನ್ನ ನೀಡು ಬಾ ಅಂತ ಭಗವಂತ ಕಳಿಸಿದ್ದ. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಹೊರಟಿರುವ ತಂದೆಯವರ ಆತ್ಮ ಭಗವಂತನ ಪಾದದಲ್ಲಿ ಲೀನವಾಗಲಿ ಅಂತ ಹೇಳ್ತಾ ಶಿವರಂಜನಿಯಲ್ಲಿ ಈ ಗೀತೆಯನ್ನು ಮುಂದುವರಿಸೋಣ. ಆಲೂರು ಗ್ರಾಮದಲ್ಲಿ ಬಾಳಿ ಬದುಕಿದ ತಂದೆಯೇ, ನಿಂಗಮ್ಮನವರಿಗೆ ಮುಂದೈದ ತನವ ನೀಡಿದ ನಂಜುಂಡಯ್ಯನವರೇ, ಇಂದು ನೀವು ಮರೆಯಾದಿರ. ನಿನ್ನ ಹೆಜ್ಜೇನಿನಂತ ಬಳಗವ ಬಿಟ್ಟು ನಿನ್ನ ಕಿರುಜೇನಿನಂತ ಬಳಗವ ತೊರೆದು ಮಣ್ಣಲ್ಲಿ ಮಣ್ಣಾದಿರ. ನಾಲ್ಕು ಜನರ ಹೆಗಲಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ, ಆಲೂರು ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ವಿಷ್ಣು ನಂಜುಂಡಯ್ಯನ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ, ವಿಷ್ಣು ನಂಜುಂಡಯ್ಯನ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ನಂಜುಂಡಯ್ಯನ ಮೆರವಣಿಗೆ.
ನಿನ್ನ ವಿದ್ಯಾರ್ಥಿ ವೃಂದ ಅಳುತ್ತವರೇ ತಲೆ ಮ್ಯಾಲೆ ಬಿಸಿ ನೀರ ಉಳಿದವರೇ ವಿದ್ಯಾರ್ಥಿ ವೃಂದ ಅಳುತ್ತವರೇ ಬಂಧು ಬಳಗ ಬಂದವರೇ ತಲೆ ಮ್ಯಾಲೆ ಬಿಸಿ ನೀರ ಉಳಿದವರೇ ತಲೆ ಮ್ಯಾಲೆ ಬಿಸಿ ನೀರ ಉಳಿದವರೇ ತಲೆ ಮ್ಯಾಲೆ ಬಿಸಿ ನೀರ ಉಳಿದವರೇ ನಾಲ್ಕು ದಿನದ ಬೆಳದಲ್ಲಿ ಆನೂರು ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಂಜುಂಡಯ್ಯನ ಮೆರವಣಿಗೆ ಮನೆಯ ಯಜಮಾನನ ಮೆರವಣಿಗೆ ನಂಜುಂಡಯ್ಯ ನೀನೇ ಬಂಗಾರ ಅಪ್ಪಾಜಿ ನೀನೇ ಬಂಗಾರ ನಾಲ್ಕು ದಿನದ ಬೆಳದಲ್ಲಿ ಆನೂರು ಗ್ರಾಮದ ಬೀದಿಯಲ್ಲಿ ಯಾರದಯ್ಯೋ ಮೆರವಣಿಗೆ ನಂಜುಂಡಯ್ಯನ ಮೆರವಣಿಗೆ ಮೇಷ್ಟ್ರು ನಂಜುಂಡಯ್ಯನ ಮೆರವಣಿಗೆ